ವ್ಯವಸ್ಥೆಯನ್ನು ಸರಿಪಡಿಸದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಬೇಲೂರು ತಾಲೂಕಿನ ಬಿಕ್ಕೋಡು ವಸತಿ ನಿಲಯದಲ್ಲಿ ಮಕ್ಕಳ ಧೂಮಪಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಹಾಗೂ ಒಕ್ಕೂಟದ ಗೌರವ ಅಧ್ಯಕ್ಷ ಎಆರ್ ಅಶೋಕ್, ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷ ನಿಂಗರಾಜು ಹಾಗೂ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ವಸತಿ ನಿಲಯಗಳಲ್ಲಿ ಈ ರೀತಿಯ ಅವ್ಯವಸ್ಥೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಬಡ ಮಕ್ಕಳು ಹಾಗೂ ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಲು ಬರುವ ಇಂತಹ ಸ್ಥಳಗಳಲ್ಲಿ ಧೂಮಪಾನ, ಮದ್ಯಪಾನದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ ಅಂದ್ರೆ ನಿಮಗೆ ನಾಚಿಕೆಯಾಗಬೇಕು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಿಮಗೆ ಸರ್ಕಾರ ವಾಹನದ ಜೊತೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಟ್ಟಿರುವುದು ವಿದ್ಯಾರ್ಥಿಗಳ ಹಾಗೂ ಹಾಸ್ಟೆಲ್ಗಳನ್ನ ಗಮನಿಸಲು. ಆದರೆ ಹಗರಣಗಳು ಬೆಳಕಿಗೆ ಬಂದರೂ ಜಾಣ ಮೌನ ಯಾಕೆ? ಅಲ್ಲದೆ 3 ದಿನಗಳ ಹಿಂದೆ ಆಗಿರುವ ಪ್ರಕರಣವನ್ನ 1 ವರ್ಷದ ಹಳೆಯದು ಎಂದು ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದ್ದು, ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಗಳನ್ನ ಅಮಾನತು ಮಾಡಿದ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕೆಂದು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ಹಾಸ್ಟೆಲ್ಗಳು ಅಡುಗೆಯವರು ಹಾಗೂ ಡಿ ದರ್ಜೆ ನೌಕರರ ಕಪಿಮುಷ್ಟಿಯಲ್ಲಿ ನಡೆಯುತ್ತಿದೆ. ಬಡವರ್ಗದವರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ವಸತಿ ನಿಲಯಗಳನ್ನೇ ಅವಲಂಬಿಸಿರುತ್ತಾರೆ. ಇಂತಹ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯದಿಂದಾಗಿ ಮಕ್ಕಳ ಮುಂದಿನ ಭವಿಷ್ಯ ಪಾಡೇನು? ಕೆಲವರನ್ನ ಅಮಾನತು ಪಡಿಸಿದ್ರೆ ಸಾಲದು, ಉನ್ನತ ಮಟ್ಟದ ಅಧಿಕಾರಿಗಳ ಮೇಲೂ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಿಕ್ಕೋಡ್ ಹಾಸ್ಟೆಲ್ನಲ್ಲಿ ಗಾಂಜಾ ಸೇವನೆಯ ಬಗ್ಗೆ ಏನು ಹೋದವಾರ 2 ದಿನದ ಹಿಂದೆ ಪ್ರಸಾರ ಆಗಿತ್ತು. ಆ ವಿಚಾರವಾಗಿ ನಾವು ಮಾನವ ಹಕ್ಕು ಹೋರಾಟದ ಸಮಿತಿಯ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ನಾವು ಮಾತನಾಡಿಸಿ ಅವರಿಗೆ ಬುದ್ಧಿ ಹೇಳಿ ಮತ್ತು ಅವರಿಂದ ವಿಚಾರ ವಿನಿಮಯವನ್ನು ತಿಳಿದುಕೊಳ್ಳೋಕ್ಕೆ ನಾವೆಲ್ಲ ಇವತ್ತು ಇಲಾಖೆಯ ಮುಂದೆ ನಿಂತು ಬಂದು ಮಾತನಾಡ್ತಿದ್ದೇವೆ. ಈ ಒಂದು ಸಮಸ್ಯೆ ಗಾಂಜಾ ಕೇಸಿಂದ ಬರಬೇಕು ಅಂತ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮೊದಲು, ಬೇಜವಾಬ್ದಾರಿ. ಇವರು ವೆಹಿಕಲ್ ಕೊಟ್ಟಿರೋದು ಇವರು ಎಲ್ಲ ಹಾಸ್ಟೆಲ್ಗಳಿಗೆ ಸುತ್ತಿ ಅಲ್ಲಿನ ಮಾಹಿತಿಗಳನ್ನ ತರಿಸ್ಕೊಂಡು ಮಕ್ಕಳು ಹೇಗೆ ಅಲ್ಲಿ ಇದ್ದಾರೆ, ಒಳ್ಳೆ ಊಟ ಕೊಡ್ತಾ ಇದ್ದಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಇವರು ಕರ್ತವ್ಯದಲ್ಲಿದ್ದಾರೆ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ವೆಹಿಕಲ್ ಕೊಟ್ಟಿರ್ತಾರೆ. ಅವರಿಗೆ ಗೌರ್ಮೆಂಟ್ ಸಂಬಳನೂ ಸಹ ಕೊಡ್ತಾ ಇರುತ್ತೆ. ಇವರು ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡೋಕ್ಕೆ ಹೋಗೋದು, ಚೆಕ್ ಮಾಡೋಕ್ಕೆ ಹೋಗೋ ದಿನ ಮಾತ್ರ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಆಗಿರೋದು, ಇವ್ರು ಬಂದ ಮೇಲೆ ಮತ್ತೆ ಅದೇ ರೀತಿ ನಡೀತಾ ಇರೋದು. ಮಾನ್ಯ ಶಾಸಕರು ಇದನ್ನು ಗಮನ ಹರಿಸಬೇಕು. ಹಾಗೆ ಸರ್ಕಾರದ ವತಿಯಿಂದನೂ ನಾವು ಇದನ್ನು ಗಣನೆಗೆ ತಗೊಳ್ಳೋಕ್ಕೆ ಸರ್ಕಾರಕ್ಕೂ ಸಹ ಲೆಟ್ರು ಬರಿತೀವಿ. ಇದನ್ನು ಗಣನೆಗೆ ತಗೊಂಡು ಒಳ್ಳೆ ರೀತಿಯಲ್ಲಿ ಇವರು ಮಕ್ಕಳನ್ನ ನಡೆಸ್ಕೊಂಡು ಹೋದರೆ ಇವರಿಗೆ ಒಂದು ಎಕ್ಸ್ಕ್ಯೂಸು ಇಲ್ಲ ಅಂತ ಅಂದರೆ ಇವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಿರ್ದೇಶಕರ ಹತ್ರಲ್ಲೂ ಸಹ ನಾವು ಸರ್ಕಾರದ ಲೆವೆಲಲ್ಲಿ ಹೋಗಿ ಮಾತುಕತೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಸೋವರೆಗೂ ನಾವು ಬಿಡಲ್ಲ. ನಮ್ಮ ಮಾನವ ಹಕ್ಕು ಆಯೋಗದ ವತಿಯಿಂದ ನಾನು ಸಹ ಈ ಮಾನವ ಹಕ್ಕು ಆಯೋಗದ ಗೌರವ ಅಧ್ಯಕ್ಷರನ್ನ ನನ್ನನ್ನು ನಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ನಮ್ಮ ಬೇಲೂರು ತಾಲೂಕಿಗೆ ದೊಡ್ಡ ದುರಂತ, ಇಡೀ ಹಾಸನ ಜಿಲ್ಲೆನೇ ತಲೆ ತಗ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ನಮ್ಮ ತಾಲೂಕಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ಶಾಸಕರಿಗೂ ಗಮನಕ್ಕೆ ತಂದು ಅವ್ರನ್ನ ತಕ್ಷಣ ವರ್ಗಾವಣೆ ಮಾಡಿ, ಅದರಲ್ಲೂ ಅವ್ರನ್ನ ಡಿಸ್ಮಿಸೇ ಮಾಡಬೇಕು. ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮ ಮಾನವ